ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ವೃಶ್ಚಿಕ ರಾಶಿಯವರ 2026ನೇ ವರ್ಷದ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಈ ಒಂದು ವರ್ಷದಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥದ್ದು, ಏನಾದರೂ ಸಣ್ಣ ಶಸ್ತ್ರ ಚಿಕಿತ್ಸೆಯೂ ಕೂಡ ಆಗುವಂತಹ ಒಂದು ವರ್ಷವೂ ಕೂಡ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆ ಇದ್ರೂ ಕೂಡ ಸ್ವಲ್ಪ ಬೇಗನೆ ಅದನ್ನು ತೋರಿಸ್ಕೊಂಡು ಸಣ್ಣ ಪ್ರಮಾಣದಲ್ಲೇ ಚಿಕ್ಕದರಲ್ಲೇ ಅದನ್ನು ಸರಿಪಡಿಸ್ಕೊತಕ್ಕಂಥದ್ದು ಕೂಡ ಒಳ್ಳೆಯದು. ಹಾಗೆಯೇ ಭೂಮಿಯ ಮಾರಾಟ ಯೋಗ, ಅಂದರೆ ಭೂಮಿಯನ್ನೇನಾದರೂ ಮಾರಬೇಕು ಅಂತ ಇದ್ದಲ್ಲಿ ಈ ವರ್ಷದಲ್ಲಿ ಮಾರಾಟವನ್ನು ಮಾಡೋದ್ರಿಂದ ಲಾಭವೂ ಕೂಡ ಸಿಗುತ್ತೆ ಮತ್ತು ಅದರಿಂದ ಅನುಕೂಲವೂ ಕೂಡ ಆಗತ್ತೆ. ಹಾಗಾಗಿ ಈ ಒಂದು ಭೂಮಿಯ ವಿಚಾರದಲ್ಲಿ ಸಾಕಷ್ಟು ಶುಭ ಮತ್ತು ಲಾಭ ಇತ್ಯಾದಿ ಎಲ್ಲವೂ ಕೂಡ ಲಭ್ಯವಾಗ್ತಕ್ಕಂಥ ಒಂದು ವಿಶೇಷ ವರ್ಷ ಅಂತಾನೆ ಹೇಳಿ ತಿಳಿಸ್ಬೋದಾಗಿದೆ. ಮತ್ತು ಬುಧಾದಿತ್ಯ ಯೋಗ, ಒಂದು ಬುಧ ಮತ್ತು ರವಿ ನಿಮಗೆ ಆದಷ್ಟು ಕೂಡ ಜ್ಞಾನ, ನಾಲೆಜ್ ಅಥವಾ ವಿಶೇಷವಾದಂತಹ ಬುದ್ಧಿಯನ್ನು ದಯಪಾಲಿಸ್ತಕ್ಕಂಥ ಒಂದು ವರ್ಷ. ಅಂದರೆ ಕೆಲವರು ಅನ್ಕೊಂತಾ ಇರ್ತಾರೆ, ಬಹಳ ದಿನದಿಂದ ನನಗೇನು ಅರ್ಥ ಆಗ್ತಾ ಇಲ್ಲ, ತಿಳ್ಕೊಂಡಿಲ್ಲ ಅಥವಾ ನನಗೆ ಗೊತ್ತಾಗ್ತಿಲ್ಲ ಅಂತಕ್ಕಂಥವ್ರಿಗೆ ಒಂದು ಸರಿಯಾದಂಥ ಮಾರ್ಗದರ್ಶನ ಸಿಗ್ತಕ್ಕಂತಹ ಒಂದು ವಿಶೇಷವಾದಂತಹ ಯೋಗವೂ ಕೂಡ ಆಗಿರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಈ ವರ್ಷದಲ್ಲಿ ಮರವಿನ ಸ್ವಭಾವ ಇರ್ಬೋದು ಅಥವಾ ಒಂದು ಓದಲಿಕ್ಕೆ ಕಾನ್ಸಂಟ್ರೇಷನ್ನ ಒಂದು ಸಮಸ್ಯೆ ಇತ್ಯಾದಿ ತೊಂದರೆ ಎಲ್ಲವೂ ಕೂಡ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆಗತ್ತೆ. ಆದಷ್ಟು ಕೂಡ ದಕ್ಷಿಣಾಮೂರ್ತಿಯ ಒಂದು ಪ್ರಾರ್ಥನೆ ಇರ್ಬೋದು, ಹಯಗ್ರೀವರ ಒಂದು ಪ್ರಾರ್ಥನೆ ಇರ್ಬೋದು. ಹೀಗೆ ಗುರುವಾರದ ದಿವಸದಲ್ಲಿ ಹಯಗ್ರೀವ ಅಥವಾ ದಕ್ಷಿಣಾಮೂರ್ತಿಯ ಒಂದು ದರ್ಶನವನ್ನ ಮಾಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಒಂದು ಪ್ರಗತಿ ಎಲ್ಲವೂ ಕೂಡ ಕಾಣುತ್ತೆ. ಹಾಗಾಗಿ ಈ ಒಂದು ವರ್ಷದಲ್ಲಿ ಎಲ್ಲವೂ ಕೂಡ ಅನುಕೂಲಕರವಾಗಿ ಕಂಡ್ರೂ ಕೂಡ ಎಲ್ಲೋ ಒಂದು ಕಡೆ ಅನಾರೋಗ್ಯ ಸಮಸ್ಯೆಗಳನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲವನ್ನು ಕೂಡ ಸರಿಯಾಗಿ ತೋರಿಸ್ಕೊಳೋದ್ರಿಂದ ನಿಮಗೆ ಶುಭಾಶುಭಗಳೆಲ್ಲವೂ ಕೂಡ ಈ ಒಂದು ವರ್ಷದಲ್ಲಿ ಉಂಟಾಗತ್ತೆ. ಹಾಗೆ ಪಂಚಮ ಶನಿ ದೋಷ ಅಂತಕ್ಕಂಥದ್ದು ಇನ್ನೂ ಕೂಡ ಇದೆ. ಹಾಗಾಗಿ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದನ್ನು ಮಾಡಿ, ಕಪ್ಪು ವಸ್ತುಗಳನ್ನ ದಾನ ಕೊಡ್ತಕ್ಕಂಥದ್ದು ಇತ್ಯಾದಿಯನ್ನ ಮಾಡೋದ್ರಿಂದ ಈ ವರ್ಷದಲ್ಲಿ ಇನ್ನೂ ಹೆಚ್ಚಿನ ಒಂದು ಶುಭ ಫಲವೆಲ್ಲವೂ ಕೂಡ ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ ಅಂತ ಹೇಳಿ ತಿಳಿಸ್ಬೋದಾಗಿದೆ.